ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅದರಿಂದ ಸ್ಕೂಲಿಂದ ಬಂದ ತಕ್ಷಣ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬಂದು ಸಾಯಂಕಾಲ ಮನೆಯಲ್ಲಿ ಪಪ್ಪಾಯ ಇತ್ತು, ತುಂಬ ತೊಗೊಂಬಂದು ಒಂದು 3-4 ಡೇಸ್ ಆಗ್ತಾ ಬಂದಿತ್ತು. ಕಟ್ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಮಕ್ಕಳಿಗೆ ಕಟ್ ಮಾಡಿಕೊಡೋಣ ಅಂತ ಇಲ್ಲಿ ನಾನು ಪಪ್ಪಾಯ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಪಪ್ಪಾಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಿಮಗೂ ಇಷ್ಟ ಅಲ್ವಾ? ಈ ಒಂದು ಪಪ್ಪಾಯ ತಿನ್ನೋದ್ರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇದರಿಂದ ನಮಗೆ ಇಮ್ಯುನಿಟಿ ಸಿಸ್ಟಮು ಸಹ ಹೆಚ್ಚಾಗುತ್ತೆ. ನಂತರ ನಮ್ಮ ಬಾಡಿಯಲ್ಲಿರುವಂಥ ಒಂದು ಶುಗರ್ ಲೆವೆಲ್ನೂ ಸಹ ಕಂಟ್ರೋಲ್ಗೆ ತರುತ್ತೆ. ಹಾಗೆ ನಮ್ಮ ಚರ್ಮಕ್ಕೂ, ಅಂದರೆ ಲೇಡೀಸ್ ಅಂದರೆ ಸ್ಕಿನ್ ಕೇರ್ ಬಗ್ಗೆ ಜಾಸ್ತಿನೇ ನಾವು ಗಮನ ಕೊಡ್ತೀವಲ್ಲ, ಈ ಒಂದು ಪಪ್ಪಾಯನ ನಾವು ಫೇಸ್ ಪ್ಯಾಕ್ ಮಾಡ್ಕೊಳೋದ್ರಿಂದನೂ ಸಹ ತುಂಬಾ ಮುಖ ಗ್ಲೋ ಆಗಿರುತ್ತೆ. ಹಾಗೆ ನಮ್ಮ ತೂಕವನ್ನು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೂ ಸಹ ಈ ಒಂದು ಪಪ್ಪಾಯ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ಬೋದು, ಮೋರು ಮತ್ತು ನಮ್ಮ ಧ್ರುವ್ ಇಬ್ಬರು ಸಹ ಪಪ್ಪಾಯ ತಿಂದ್ಬಿಟ್ಟು ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಂತರ ನಾವು ಮಕ್ಕಳಿಬ್ರು ಎಕ್ಸಿಬಿಷನ್ಗೆ ಕರ್ಕೊಂಬಂದ್ವಿ. ತುಂಬಾ ಚೆನ್ನಾಗಿತ್ತು ಈ ಸರಿ ಎಕ್ಸಿಬಿಷನ್ ಅಂತೂ. ಮಕ್ಕಳು ನೋಡ್ತಾ ಇದ್ದಾರೆ ಇಲ್ಲಿ ಟಾಯ್ಸ್ ಏನು ಬೇಕು ಅಂತ. ಬಟ್ ಏನು ಸೆಲೆಕ್ಟ್ ಮಾಡ್ಕೋಬೇಕಂತಲೇ ಗೊತ್ತಾಗಲಿಲ್ಲ, ಯಾಕಂದರೆ ಎಲ್ಲ ಇದ್ವು ಅವ್ರ ಹತ್ರ. ಲಾಸ್ಟಿಗೆ ನನಗೆ ಹೇಳೋರು, ನೀನೇ ಸೆಲೆಕ್ಟ್ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು. ಸರಿ ಅಂತ ಈ ಥರ ಒಂದು ಬ್ಲೂ ಕಲರ್ದು ಒಂದು ಬಾಲ್ ಥರ ಕಾಣಿಸ್ತಿದೆಯಲ್ಲ, ಅದನ್ನು ತಗೊಟ್ಟೆ. ಸೊ ಅದನ್ನು ಸ್ವಲ್ಪ ರೊಟೇಟ್ ಮಾಡಿಬಿಟ್ಟು ಕೆಳಗಡೆ ಬಿಟ್ಟರೆ ಲೈಟಿಂಗ್ಸ್ ಬರುತ್ತೆ ವಿತ್ ಮ್ಯೂಸಿಕ್ಕು, ಅದು ಬೇಕು ಅಂತ ಹೇಳ್ದೆ. ಸರಿ ಅಂತ ಅದನ್ನು ನಾನು ಕೊಡಿಸ್ಬಿಟ್ಟು ನಮ್ಮದು ಪರ್ಚೇಸಿಂಗ್ ಮಾಡೋಣ ಅಂತ ಹೊರಡ್ತಾ ಇದ್ವಿ. ನೋಡ್ಬೋದು ಸ್ಟಾಲ್ಸ್ ಎಲ್ಲನೂ ತುಂಬಾ ಹಾಕಿದ್ರು. ಮ್ಯಾಟ್ಸು ಮತ್ತು ಕಿಚನ್ ಐಟಮ್ಸು ಮತ್ತು ಕೆಲವೊಂದು ಮಸಾಲೆ ಐಟಮ್ಸ್ ಇಟ್ಟಿದ್ರು. ಪಿಕ್ಕಲ್ಸು ಮತ್ತು ಪಾಪಡಿಗಳು, ಆಮೇಲೆ ಹಪ್ಪಳಗಳು, ಹೀಗೆ ಸಂಡಿಗೆಗಳು ಎಲ್ಲನೂ ಸಹ ತುಂಬಾ ಇಟ್ಟಿದ್ರು. ಬಟ್ ತುಂಬಾ ರೀಸನಬಲ್ ರೇಟ್ ಇತ್ತು. ಅದಕ್ಕೋಸ್ಕರ ನಾವಿಲ್ಲಿ ಕಿಚನ್ ಐಟಮ್ಸ್ನ ಸ್ವಲ್ಪ ಜಾಸ್ತಿನೇ ತಗೊಂಡ್ವಿ. ತಟ್ಟೆ ಎಲ್ಲ ನೋಡ್ತಾ ಇದ್ರಲ್ಲ, ಬರೀ 30 ರುಪೀಸ್ ಅಷ್ಟೇ. ಇವು ತುಂಬಾ ಚೆನ್ನಾಗಿತ್ತು. ನಂತರ ಅವೆಲ್ಲ ಸ್ವಲ್ಪ ತಗೊಂಡು ನಾವು ನೆಕ್ಸ್ಟ್ ಇಲ್ಲಿ ಜ್ಯುವೆಲರಿ ಕಡೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು, ಇದೆಲ್ಲ ಹ್ಯಾಂಡ್ಮೇಡ್ ಅಂತೆ. ಸೊ ಇಲ್ಲಿ ಒಬ್ಬರು ಪರಿಚಯ ಆದರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರ ಹೆಸರು ಬಂದ್ಬಿಟ್ಟು ಶ್ರೀಜಾ ಅಂತ ಇವ್ರ ಹೆಸರು. ಮತ್ತು ಇವ್ರದ್ದು ಇನ್ಸ್ಟಾ ಪೇಜ್ ಕೂಡ ಇದೆ, ಆಕರ್ಷ ಕ್ರಿಯೇಷನ್ಸ್ ಅಂತ. ನೋಡ್ಬೋದು, ಇದೆಲ್ಲನೂ ಸಹ ಇವ್ರು ಮಾಡಿರುವಂಥದ್ದೇ, ಹ್ಯಾಂಡ್ಮೇಡು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ಥ್ರೆಡ್ ವರ್ಕ್ ಆಗ್ಬೋದು, ಮತ್ತು ನೆಕ್ ಪೀಸಸ್ಸು, ಆಮೇಲೆ ಹೇರ್ ಬ್ಯಾಂಡ್ಸು, ಇಯರ್ ರಿಂಗ್ಸು, ಸ್ಯಾರಿ ಪಿನ್ಸು, ಬ್ಯಾಂಗಲ್ಸು, ಮತ್ತು ತುಂಬಾ ವೆರೈಟೀಸ್ ಇದ್ವಿ ಇವ್ರ ಹತ್ರ. ಜ್ಯುವೆಲರಿನ ಹಾಕಿಡೋದಕ್ಕೆ ಬಾಕ್ಸಸ್ಸು, ರಿಟರ್ನ್ ಗಿಫ್ಟ್ಸು, ಮತ್ತು ಹೇರ್ ಬ್ಯಾಂಡ್ಸು, ಕೀ ಚೈನು ಎಲ್ಲನೂ ಸಹ ಇವರು ಓನಾಗಿ ಇವರೇ ಮಾಡಿರುವಂಥದ್ದು. ತುಂಬಾ ಟ್ಯಾಲೆಂಟೆಡು, ತುಂಬಾ ಚೆನ್ನಾಗಿ ಮಾಡಿದರು. ನೋಡ್ಬೋದು. ಸೊ ಎಲ್ಲರಿಗೂ ಈ ಥರ ಟ್ಯಾಲೆಂಟ್ ಎಲ್ಲ ಇರೋದಿಲ್ಲ ಅಲ್ವಾ, ಒಬ್ಬೊಬ್ರಿಗೆ ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ. ಬಟ್ ಇವ್ರದ್ದಂತೂ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಎಲ್ಲ ರೀಸನಬಲ್ ರೇಟಿಗೆ ಅವರು ಸೇಲ್ ಮಾಡ್ತಾಯಿದ್ರು. ಸೊ ನಾನು ನೋಡಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಅದು ಈ ಒಂದು ಇಯರಿಂಗ್ ಇದೆಯಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ಸಹ ಅವರೇ ಮತ್ತೆ ಮಾಡಿರೋದು. 100 ರುಪೀಸ್ ಹೇಳಿದ್ರು, ಬಟ್ ನನಗೋಸ್ಕರ ಅವರು 50 ರುಪೀಸ್ಗೆ ಹಾಕ್ಕೊಟ್ರು. ಸೊ ಬೇಕಾದರೆ ಹೇಳಿ ಮ್ಯಾಮ್, ನಂದು ಇನ್ಸ್ಟಾ ಪೇಜಲ್ಲೂ ಸಹ ಇರುತ್ತೆ, ವಾಟ್ಸಪ್ ಮಾಡಿದ್ರು ಸಹ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಅವ್ರ ಹತ್ರ ನಾನು ಮೊಬೈಲ್ ನಂಬರ್ ಎಲ್ಲ ತೊಗೊಂಬಿಟ್ಟು ಹಾಗೆ ಸ್ವಲ್ಪ ಜ್ಯುವೆಲರಿನೂ ಪರ್ಚೇಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಬೇರೆ ಕಡೆ ಬಂದ್ವಿ. ನೋಡ್ಬೋದು, ಇಲ್ಲಿ 3 ಗ್ಲೌಸ್ ಹಾಕ್ಕೊಂಡಿದ್ದಾನೆ. ಇದ್ರ ರಿವ್ಯೂ ಎಲ್ಲ ನಾನು ಕೊಟ್ಟಿದ್ದೆ ಅಲ್ವಾ. ಸೊ ಡಿಶ್ ವಾಶ್ ಕ್ಲಾತ್ ಬಗ್ಗೆ ಅದನ್ನು ಎಲ್ಲ ಸೇಲ್ ಮಾಡ್ತಾಯಿದ್ರು ಅಲ್ಲಿ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಮತ್ತೆ ಅಲ್ಲಿ ನಾನೊಂದು ಮಸಾಜರ್ನ ತೊಗೊಂಡೆ. ಅಲ್ಲಿ ತುಂಬಾ ಚೆನ್ನಾಗಿದೆ, ಜಸ್ಟ್ 200 ರುಪೀಸ್ಗೆ ಸಿಕ್ತು. ಅದರದ್ದು ನಾನು ರಿವ್ಯೂನ ನಾನು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸರಿ, ನಂತರ ಮಕ್ಕಳಿಬ್ರು ಆಟ ಆಡಬೇಕು ಅಂದರು. ಸರಿ, ಇದನ್ನು ಆಡಿಸ್ತಾ ಇದ್ದೀನಿ. ನಾನು ಹೇಳ್ದಲ್ಲ, ನನಗಿದ್ರ ಹೆಸರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಮೋರು ಏನೋ ಆರಾಮಾಗಿ ಆಡ್ಕೊಂಬಂದ. ಬಟ್ ನಮ್ಮ ಚಿಕ್ಕವನು ಹತ್ತೋದಕ್ಕೆ ಫುಲ್ಲು ಭಯಪಟ್ಬಿಟ್ಟ. ಹೋಗು ಅಂದರೆ ಹೋಗ್ದಿರಾ ಫುಲ್ ಅಲ್ಲೇ ಕುಣಿತಾ ಇದ್ದ. ನಂತರ ಮತ್ತೆ ನಮ್ಮ ಮೋರು ಬಂದ್ಬಿಟ್ಟು ಇದನ್ನು ಹತ್ಕೊಂಡು ಹೋಗ್ತಾಯಿದ್ರೆ, ಸರಿ ನಾನು ಟ್ರೈ ಮಾಡ್ತೀನಿ ಅಂತ ನಮ್ಮ ಚಿಕ್ಕವನು ಹತ್ತುತ್ತಾ ಇದ್ದಾನೆ. ನೋಡ್ಬೋದು, ಆರಾಮಾಗಿ ಹತ್ಬಿಟ್ಟ ಇವಾಗಂತೂ. ಬಟ್ ನನಗೆ ಭಯ ಆಗ್ತಾಯಿತ್ತು. ಸರಿ, ಇಬ್ಬರನ್ನೂ ಆಡಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯಿತು. 8:30 ಮೇಲೆ ಆಗೋಯಿತು ಮನೆಗೆ ಬರೋ ಅಷ್ಟೊತ್ತಿಗೆ. ಯಾಕಂದರೆ ನಾವು ಅಲ್ಲಿ ಸ್ವಲ್ಪ ಕಿಚನ್ ಐಟಮ್ಸ್ನ ಪರ್ಚೇಸ್ ಮಾಡೋದ್ರಲ್ಲಿ ಲೇಟ್ ಮಾಡಿಬಿಟ್ವಿ. ನಂತರ ಮನೆಗೆ ಬಂದ ತಕ್ಷಣ ಮೋರು ತೊಗೊಂಡಿರೋ ಟಾಯ್ ಇದೇನೆ, ಮತ್ತು ನಮ್ಮ ಚಿಕ್ಕವನು ಬಂದು ಒಂದು ಕಾರ್ನ ತೊಗೊಂಡ, ದೊಡ್ಡ ವೀಲ್ಸ್ ಇರುತ್ತಲ್ಲ ಅದನ್ನ ತೊಗೊಂಡ. ಬಟ್ ಇಬ್ಬರದು ಆಲ್ರೆಡಿ ಹಾಳಾಗೋಗ್ಬಿಟ್ಟಿದೆ. ಸರಿ, ಇಬ್ಬರಿಗೂ ಊಟ ಮಾಡಿಸ್ಬಿಟ್ಟು ನಾವು ಸಹ ಮಲ್ಕೊಂಡ್ವಿ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.